ಈ ಬ್ರಿಡ್ಜ್ ಇಂದ ವಾಹನಗಳು ಕೆಳಗಡೆ ಬಿದ್ರೆ ಗೋವಿಂದಾನೆ, ಅದು ಯಮನ ಪಾದ ಸೇರೋದು ಗ್ಯಾರಂಟಿ ಅಂತ ಹೇಳ್ತೇನೆ. ಇಲ್ಲಿ ಕೂಡ ಕಬ್ಬಿನ ಲಾರಿಗಳು ಬಿದ್ದಿವೆ ಸರ್ ಇದರಲ್ಲಿ. ಎಸ್ ಸರ್, ಕಬ್ಬಿನ ಲಾರಿಗಳು ಒಳಗೆ ಸರ್ ಡ್ರೈವರ್ ಸತ್ತಿದ್ದಾನೆ ಒಬ್ಬ. ವರ್ಷ ಕಳೆದ್ರು ಕೂಡ ಯಾವುದೇ ರೀತಿಯಿಂದ ಬರ್ತಾರೆ, ನೋಡ್ತಾರೆ, ಕಾಟಾಚಾರಕ್ಕೆ ಹೋಗ್ತಾರೆ. ಜಿಲ್ಲಾಧಿಕಾರಿಗಳು ಬಂದು ನಿಂತು ನೋಡ್ತೀರಿ, ಇದ್ರ ಎಲ್ಲ ವ್ಯವಸ್ಥೆ ನೋಡ್ತೀರಿ, ವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಮನಸ್ಸು ಬರಲ್ವಾ ಸರ್ ನಿಮ್ಗೆ? ಆಗುವ ಮುನ್ನ ಅಧಿಕಾರಿಗಳು, ಶಾಸಕರು ಎಚ್ಚೆತ್ತುಕೊಂಡು ಈ ಭೀಮೆಯ ಬ್ರಿಡ್ಜ್ ಅನ್ನ ರಿಪೇರಿ ಮಾಡುವ ದೊಡ್ಡ ಮನಸ್ಸು ಮಾಡಿ. ಈ ಬ್ರಿಡ್ಜ್ ಇಂದ ವಾಹನಗಳು ಕೆಳಗಡೆ ಬಿದ್ರೆ ಗೋವಿಂದಾನೆ, ಅದು ಯಮನ ಪಾದ ಸೇರೋದು ಗ್ಯಾರಂಟಿ ಅಂತ ಹೇಳ್ತೇನೆ. ಇದು ದೇವಲ ಗಾಣಗಾಪುರ ದೇವಸ್ಥಾನದ ಹಿಂಬದಿಯಲ್ಲಿರ್ತಕ್ಕಂಥ ಭೀಮಾ ಬ್ರಿಡ್ಜು. ಈ ಭೀಮಾ ಬ್ರಿಡ್ಜು ಇಲ್ಲಿಂದ ನೇರವಾಗಿ ದೇವಲ ಗಾಣಗಾಪುರದಿಂದ ಜೇರಟಗಿ ಹೋಗುತ್ತೆ, ಜೇವರ್ಗಿಗೆ ಹೋಗುತ್ತೆ, ಮೇಲಾಗಿ ವಿಜಯಪುರಕ್ಕೆ ಹೋಗುತ್ತೆ. ಮೇಲಾಗಿ ಇದು ಉತ್ತರ ಕರ್ನಾಟಕದ ರೈತರ ಜೀವನಾಡಿ ಅಂತ ಹೇಳಬೇಕಾಗತ್ತೆ. ದಿನ ಬೆಳಗಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಹೋಗ್ತವೆ, ರೈತರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ. ಆದ್ರೆ ಮಳೆ ಬಂದು ಈ ಬ್ರಿಡ್ಜ್ ಸಂಪೂರ್ಣವಾಗಿ ಶಿಥಿಲ ವ್ಯವಸ್ಥೆ ಇದೆ. ಹೋದ ಬಾರಿಯೂ ಕೂಡ ಸಿಕ್ಕಾಪಟ್ಟೆ ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಿತ್ತು ಹೋಗಿರ್ತಕ್ಕಂಥ ಎಲ್ಲ ಇಲ್ಲಿರ್ತಕ್ಕಂಥ ಕಬ್ಬಿಣಗಳು ಈಗಲೂ ಕೂಡ ಅಧಿಕಾರಿಗಳು ರಿಪೇರಿ ಮಾಡುವಲ್ಲಿ ಮನಸ್ಸು ಮಾಡಿಲ್ಲ. ಇದೇ ವಾತಾವರಣವಿದೆ. ಇಲ್ಲಿ ಏನಾದ್ರೂ ಅನಾಹುತ ಆದ್ರೆ ನೇರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕಾಗತ್ತೆ, ಶಾಸಕರು ಉತ್ತರ ಕೊಡಬೇಕಾಗತ್ತೆ. 1 ವರ್ಷ ಕಳೆದರೂ ರಿಪೇರಿ ಮಾಡುವ ಮನಸ್ಸು ಮಾಡಿಲ್ಲ ಅಂತಂದ್ರೆ ಇವರು ಅಭಿವೃದ್ಧಿ ಹರಿಕಾರರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡ್ಬೋದು ಯಾವ ರೀತಿಯಾಗಿ ಸಂಪೂರ್ಣವಾಗಿ ನೇರವಾಗಿ ಎಲ್ಲ ಕಿತ್ಕೊತ್ ಹೋಗಿದಾವೆ. ಇಲ್ಲಿ ವಾಹನಗಳು ನೇರವಾಗಿ ರಾತ್ರಿ ಹೊತ್ತಲ್ಲಿ ಬಂದ್ರೆ ಅಥವಾ ವ್ಯಕ್ತಿಗಳು ಗೊತ್ತಾಗದೇ ಇಲ್ಲಿ ಏನಾದ್ರೂ ಬ್ಯಾರಿಗೇಷನ್ ಇಲ್ಲ ಇದೆ ಅಂತ ಹಿಡ್ಲಿಕ್ಕೆ ಹೋದ್ರೆ ಒಳಗಡೆ ಬೀಳುವ ಎಲ್ಲ ಸಂಭವಗಳಿದಾವೆ. ಇದು ಭೀಮಾ ಬ್ರಿಡ್ಜ್ ನ ಕತೆ. ಇದು ದೇವಲ್ ಗಾಣಗಾಪುರ್ಲಿಂದ ಸೀದಾ ಜೇವರ್ಗಿ ಹೋಗುತ್ತೆ, ಇಲ್ಲಿಂದ ಜೇರಟ್ಗಿ, ಆಮೇಲೆ ಬಿಜಾಪುರಕ್ಕೆ ಹೋಗುತ್ತೆ ಸರ್. ಅಂದ್ರೆ ಇಲ್ಲಿ ಆ ಜೇವರಿನಿಂದ ಗುಲ್ಬರ್ಲಿಂದ ಜೇವರಿ ಕಡೆ ಬಂದ್ರೆ ಸುತ್ತಾಗಿ ಬರ್ಬೇಕತ್ತೆ. ಸುಮಾರು 10 ರಿಂದ 25 ಕಿಲೋಮೀಟರ್ ದೂರ ಆಗುತ್ತೆ. ಆ ದೃಷ್ಟಿ ಇಟ್ಕೊಂಡು ಜನರಿಗೆ ದೇವಲ್ ಗಾಣಗಾಪುರ ದರ್ಶನ ಕೂಡ ಆಗುತ್ತೆ. ಈ ಕಡೆಯಿಂದ ನೇರ ಆಗುತ್ತೆ ಜೇವರ್ಗಿ ಮತ್ತು ಬಿಜಾಪುರ ಮತ್ತು ಜೇವರ್ಗಿ. ಹೀಗಾಗಿ ಇಲ್ಲಿ ಹೋದ ವರ್ಷ ಸಿಕ್ಕಾಪಟ್ಟೆ ಮಳೆ ಬತ್ತು ಸರ್. ಮಳೆಯಿಂದ ಸಿಕ್ಕಾಪಟ್ಟೆ ನೀರು ಬತ್ತು. ಆ ರಭಸಕ್ಕೆ ಈ ಪೂರಾ ಬ್ರಿಡ್ಜ್ ಅನ್ನೋದು ಅವಾಗೆ ಮುರಿದು ಹೋಗಿಬಿಟ್ಟಿದೆ ಸರ್. ಸಾಕಷ್ಟು ಇಲ್ಲಿ ಕೂಡ ಕಬ್ಬಿನ ಲಾರಿಗಳು ಬಿದ್ದಿವೆ ಸರ್ ಇದರಲ್ಲಿ. ಎಸ್ ಸರ್, ಕಬ್ಬಿನ ಲಾರಿಗಳು ಒಳಗೆ ಬಿದ್ದು ಸರ್ ಡ್ರೈವರ್ ಸತ್ತಿದ್ದಾನೆ ಒಬ್ಬ ಬಿದ್ದು. ಈ ರೀತಿ 1 ವರ್ಷ ಆಯ್ತು ಸರ್. ಹೋದ ವರ್ಷ ಮಳೆಗೆ ಕಿತ್ಕೊಂಡು ಹೋಗಿದ್ದು ಈ ಬ್ರಿಡ್ಜ್ 1 ವರ್ಷ ಆದ್ರೂ ಕೂಡ ಇಲ್ಲಿ ಕೂಡ ಸಾಕಷ್ಟು ಬಾರಿ ಕಲ್ಯಾಣ ಕರ್ನಾಟಕ ಸುದ್ದಿ ವಾಹಿನಿಯಲ್ಲಿ, ಕಲ್ಯಾಣ ಜ್ಯೋತಿ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ನಾವು ವರದಿ ಮಾಡಿದೀವಿ ಸರ್. ಆದ್ರೂ ಕೂಡ ಇಲ್ಲಿ ಯಾವುದೇ ಕಿಂಚಿತ್ ಇದ್ರ ಸಂಬಂಧಪಟ್ಟ ಇಲಾಖೆಯರ ಆಗಿರ್ಬೋದು, ಸಂಬಂಧಪಟ್ಟ ಈ ತಾಲೂಕಿನ ಶಾಸಕರು, ಸಚಿವರು, ಸಿಕ್ಕಾಪಟ್ಟೆ ಜನರು, ಮನೆ ಜಿಲ್ಲಾಧಿಕಾರಿ ಕೂಡ ಭೇಟಿ ನೀಡ್ತಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಪ್ರಗತಿಯಲ್ಲಿಲ್ಲ. ಆಮೇಲೆ ಈ ಬ್ರಿಡ್ಜ್ ರೈತರ ಒಂದು ಜೀವನಾಡಿ. ಆಮೇಲೆ ಶಿಥಿಲಾವಸ್ಥೆಗೊಂಡಿದೆ ಸರ್. ಬ್ರಿಡ್ಜ್ಗಳು, ಗೇಟ್ಗಳೇನಿಲ್ಲ, ಸಣ್ಣ ನೀರ್ ಹರಿಕೊಂಡು ಹೋಗ್ತಾವೆ, ನೀರೇ ನಿಂದ್ರಲ್ಲ. ಸಾಕಷ್ಟು ಜನರು ಈ ಭೀಮಾ ನದಿಯನ್ನು ನಂಬ್ಕೊಂಡು ಕಬ್ಬು ಹಾಕಿದ್ದಾರೆ ಸರ್. ಆ ಕಬ್ಬು ಕೂಡ ಒಣಗಿ ಹೋಗ್ತಾ ಇದೆ. ಯಾಕಂದ್ರೆ ನೀರೇ ಇಲ್ಲ. ನೀರು ಸಾಕಷ್ಟು ಮೋಟರ್ ಪೈಪ್ಲೈನ್ ಗಳಿವೆ. ಈ 1 ವರ್ಷ ಕಳೆದ್ರು ಕೂಡ ಯಾವುದೇ ರೀತಿಯಿಂದ ಬರ್ತಾರೆ, ನೋಡ್ತಾರೆ, ಕಾಟಾಚಾರಕ್ಕೆ ಹೋಗ್ತಾರೆ. ಅಲ್ಲ, ಈಗಾಗಲೇ ನೀವು ಹಲವು ಜನರ ಜೀವದ ಜೊತೆ ಆಟ ಆಡಿದ್ದೀರಿ, ಜೀವ ಕಳ್ಕೊಂಡಿದ್ದಾರೆ. ಇಲ್ಲಿ ಡ್ರೈವರ್ಗಳು ಕೂಡ ಒಳಗಡೆ ಬಿದ್ದಿದ್ದಾರೆ. ಯಾಕಂತ ಕೇಳಿದ್ರೆ ಇಲ್ಲಿ ಸೇಫ್ಟಿ ಬ್ಯಾರಿಗೇಷನ್ ಏನೂ ಇಲ್ಲ, ಮುರ್ಕೊಂಡು ಹೋಗಿದೆ. ಇನ್ನು ಎಷ್ಟು ಜನರ ಜೀವದ ಜೊತೆ ಆಟ ಆಡ್ತೀರಿ? ಎಷ್ಟು ಜನರ ಜೀವ ಬೇಕು ಅಧಿಕಾರಿಗಳಿಗೆ? ನಿಮಗೆ ಜಿಲ್ಲಾಡಳಿತಕ್ಕೆ ಬಂದು ನೀವು ಇಲ್ಲಿ ನಿಂತ್ಕೊಂಡು, ಜಿಲ್ಲಾಧಿಕಾರಿಗಳು ಬಂದು ನಿಂತು ನೋಡ್ತೀರಿ, ಇದ್ರ ಎಲ್ಲ ವ್ಯವಸ್ಥೆ ನೋಡ್ತೀರಿ, ವ್ಯವಸ್ಥೆ ಸರಿ ಮಾಡ್ಬೇಕು ಅನ್ನೋ ಮನಸ್ಸು ಬರಲ್ವಾ ಸರ್ ನಿಮ್ಗೆ? ಇನ್ನು ಎಷ್ಟು ಜನರ ಜೀವ ತೆಗೆದುಕೊಳ್ತೀರಿ? ಹೇಳ್ರಿ ಸರ್, ತಮ್ಮ ಹೆಸರು ಯಾವ್ರಿ? ಹಾ ರೀ, ಏನ್ ಹೇಳ್ತೀರಿ ಬ್ರಿಡ್ಜ್ ಬಗ್ಗೆ? ಬ್ರಿಡ್ಜ್ ಏನು ಸರಿ ಇಲ್ರಿ, ಮತ್ತೆ ಸರಿಯಾಗಿಲ್ಲ, ಏನಿಲ್ಲ, ವ್ಯವಸ್ಥೆ ಇಲ್ಲ ಅಂದಾಗ ಹಂಗ ಯಾರು ಬರಂಗಿಲ್ಲ, ಮಾಡಂಗಿಲ್ಲ, ನೋಡಂಗಿಲ್ಲ. ನಮ್ ಸಾಹೇಬ್ರು ಅಂತೂ ಇಲಾಖೆ ಜನ ಕಮ್ಮಿ ಬರ್ತಾರ. ಅವರು ಯಾರ್ರಿ? ಅಜಯ್ ಸಿಂಗ್ ಸಾಹೇಬ್ರು. ಅಜಯ್ ಸಿಂಗ್ ಸಾಹೇಬ್ರಿ. ಮತ್ತೆ ಯಾರೋ ಬಂದ್ ಕಿಶನ್ ಇದಕ್ಕೆ ನೋಡ್ಕೊಂಡು ರಿಪೇರಿ ಮಾಡ್ಬೇಕು. ಅವರು ಎಂ ಐ ಪಾಟೀಲ್ ಅವ್ರು ಏನ್ ಮಾಡವ್ರಲ್ಲ. ಎಂ ಐ ಪಾಟೀಲ್ ಅವ್ರು ಬಂದಿಲ್ರಿ ಕಡೆ, ಅವ್ರ ಮಗರು ಬಂದಿಲ್ರಿ. ಯಾರು ಏನ್ ಹೇಳ್ತೀರಿ ಸಾಹೇಬ್ರ? ಸರ್ ಹೇಳಿದೇವ್ರಿ, ಏನೋ ಮಾಡಪ್ಲಿಲ್ಲ ಸರ್. ಮಾಡ್ಬೇಕ್ರಿ ಇದೆಲ್ಲ. ನೋಡ್ರಿ ಸದ್ ಯಾವ್ದ್ರ ಏನ್ ರಾತ್ರಿ ಬಂದು ಈಗ ಇಲ್ಲಿಯವ್ರ ನಾವು ಲೋಕಲ್ದವ್ರ ನೋಡಿ ಮಾಡಿ ತಿರ್ಗಾಡ್ತೀವಿ. ಬಾಳ ದೂರ ಊರ್ದವ್ರು ಬಂದ್ರಂದ್ರ ಇದ ಒಳಗೆ ಅಲ್ರಿ ಸರ್. ಏನು ಸುಮ್ಮನೆ ಗೊತ್ತಾಗಲ್ರಿ ಸರ್. ಹಿಂಗಾಗಿ ಒಳಗ್ ಹೋದೊಂದ್ ದೊಡ್ಡ ಹರಣ ಅದ್ರಿ ಸರ್. ಸ್ವಲ್ಪ ನೋಡ್ಬೇಕ್ರಿ ಅವ್ರು ಸಾಹೇಬ್ರು ಯಾರು ಇದ್ದವ್ರು ನೋಡಿ. ಹೋಗ್ಯಾವ್ರಿ ಸರ್, ಬಿದ್ದವ್ರಿ ಸರ್. ಬಿದ್ದವ್ರಿ, ನೋಡಿವ್ರಿ ಸರ್. ಹಾ ರೀ, ನಮ್ದು ಯಾತ್ನೂರ್ ಸರ್. ಹಿಂಗೆಲ್ಲ ನಮ್ನಿ ಅದರಿ. ಏನ್ ನೀವು ಒಂದರ ಹೇಳಿದ್ರಂದ್ರ ಆತಾರಿ ಸರ್.
ನಾವೆಲ್ಲ ರೈತರಿ ನಾವ್ ಆದ್ರೆ ಲೋಕಲ್ದವ್ರಿ ನೋಡಿ ಮಾಡಿ ತಿರ್ಗಾಡ್ತೀವ್ರಿ. ಇಲ್ಲ ಅವ್ರು ಯಾರು ಹೇಳಿದ್ರು ಈಗ ತಲೆ ಕೆಡಿಸ್ಕೊಳಗ್ಯಾರ, ಯಾಕಂದ್ರ ಅವ್ರು ಎಲ್ಲರೂ ಎಮ್ಮಿ ತೊಗಿಲಿನವ್ರಾಗ್ಯಾರ್ರಿ. ಎಮ್ಮಿ ತೊಗಲ್ ಬಂದವ್ರಿಗೆ ಈಗ್ರಿ ಅವ್ರ ಹೆಂಗ್ ಉದ್ಧಾರ ಮಾಡ್ತಾರ್ರಿ, ಸೈರಿ ನೀವು ಬಿಡ್ರಿ ಸೈರಿ ಕಲಾಸರ್ ನಮ್ಗೇನ್ ಸಂಬಂಧ ಅಂತಾರ ಅವ್ರು. ಹೌದ್ರಿ ಸರ್ ಒಮ್ಮೆ ಓಟ್ ಹಾಕ್ಲಿಕ್ಕೆ ಕೇಳಾಗ ಅವಾಗ ಇಟ್ಟು ಬರ್ತಾರ ನೋಡ್ರಿ. ಹಾಕ್ರಿ ಓಟ್ ಹಾಕ್ರಿ ಮಾಡ್ತೀವಿ ಓಟ್ ಹಾಕಕ್ ಬಂದಾಗ ಕಾಲ್ ಹಿಡಿದು ತಿರುಗ್ಬೇಕ್ರಿ ಅಲ್ಲಿ. ಅವಾಗ ಇದು ಮಾಡಲ್ರಿ ಸರ್, ಜನ ಬೊಂಬ್ಳೆ ಕೊಡಲ್ರಿ, ಆತ್ರಿ ಅಂತ ಹೇಳಿ ಬೆನ್ ಹತ್ತಿ ಬಿಡ್ತಾರಿ ಸರ್. ಇಲ್ಲಿ ಏನ್ ನೋಡ್ರಿ ಹೆಂಗ ನೋಡ್ರಿ ಸರ್, ಬಿದ್ದು ನಾವೇ ಕೆಲಸ ಆಗ್ಬೇಕು, ನಾವೇ ಹೇಳ್ಬೇಕ್ರಿ ಸರ್, ಹಂಗ ಪರಿಸ್ಥಿತಿ ಅದ್ರಿ ಈ ಸರ್. ಸಾರಿ ಓಟ್ ಕೇಳಕ್ ಬಂದಾಗ ಏನ್ ಹೇಳ್ತೀರಿ ಜನಪದ? ಇವೆಲ್ಲ ಮಾಡತ್ತ ಕೇಳ್ಬೇಕ್ರಿ ಸರ್. ಅಂದ ನಾವು ಒಂದರ ಇದು ಮಾಡ್ಬೇಕ್ರಿ, ಜಾಗ ಕೊಡ್ಬೇಕ್ರಿ.